ಮಕ್ಕಳಿಗೆ ನಾನು ಯಾಕೆ ಓದ್ತಾ ಇದ್ದೀನಿ ಅನ್ನುವಂಥ ಇಂಟೆನ್ಷನ್ ಗೊತ್ತಾಗಬೇಕು ಅಂತೀರ? 10 ಜನ 10 ಥರ ಯೂನಿಕಾರ್ನ್ ಹೇಳ್ಕೊಡ್ತಾರೆ. ಸೊ ನಿಮಗೆ ಎಲ್ಲಾನು ಕಲ್ತಿದ್ರೆ ಯು ವಿಲ್ ಬಿಕಮ್ ಅ ಮಾಸ್ಟರ್ ಅಂತ. ಮಕ್ಕಳಿಗೆ ಸ್ಕೂಲಲ್ಲಿ ಟೈಮ್ ಟೇಬಲ್ ಇದೆ ನಿಜ, ಆದರೆ ಮನೆಯಲ್ಲೂ ಕೂಡ ಟೈಮ್ ಟೇಬಲ್ ಬೇಕು ಅವ್ರಿಗೆ ಅಂತ. ಸ್ಕೂಲಿಂದ ಬಂದಿದ ತಕ್ಷಣ ಬ್ಯಾಗ್ ಎತ್ತಿಡೋದು ಒಂದು ಟೈಮ್ ಟೇಬಲ್. ಇವಾಗ ಅದು ಆ ಅಮ್ಮನ ಕೆಲಸ ಆಗಲ್ಲ ಅಥವಾ ತಾತ ಅಜ್ಜಿ ಕೆಲಸ ಆಗಲ್ಲ ಅದು. ಸೊ ಇವಾಗ ಮಕ್ಕಳದು ಸ್ಕೂಲ್ ಬ್ಯಾಗು ಅವರೇ ಎತ್ತಿಟ್ಕೊಳ್ಬೇಕು, ಅದು ಒಂದು ಟೈಮ್ ಟೇಬಲ್ ಆಗುತ್ತೆ. ಯಾಕೆ ಮಕ್ಕಳು ಇಷ್ಟೊಂದು ಬಗೆಯಲ್ಲಿ ಫೇಲ್ಯೂರ್ ಆಗ್ತಿದ್ದಾರೆ? ಎಲ್ಲ ಕ್ಷೇತ್ರದಲ್ಲೂ ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಥವಾ ನನಗೆ ಬೇಕಿದ್ದೆಲ್ಲ ಸಿಗಬೇಕು ಅನ್ನೋ ಮಕ್ಕಳಿಗೆ ಒಂದು ಭಾವನೆ ಬಂದ್ಬಿಟ್ರೆ ಅವರಿಗೆ ಈ ಸೋಲಿನ ಏನು ಸವಿರುಚಿ ಅವರಿಗೆ ಸಿಗಲ್ಲ. ಎಲ್ಲ ಮಕ್ಕಳು ಸಹ ಜೆನ್ಯೂನ್ ಆಗ್ಬಹುದು, ಜೀನಿಯಸ್ ಆಗಬಹುದು ಅಂತ ಹೇಳ್ತಾರೆ. ಅದು ಹೆಂಗೆ? ಅದಕ್ಕೇನಾದ್ರೂ ಒಂದು ಉತ್ತರ ಸಿಗ್ಬೋದಾ ನಿಮ್ಗೆ? ಸೊ ಇವಾಗ ಪ್ರತಿದಿನ ಎದ್ದೋಳೋದ್ರಿಂದ ನಾವು ಸಕ್ಸಸ್ ಅಂತ ಕನ್ಸಿಡರ್ ಮಾಡಿದ್ರೆ ಅವಾಗ ಮಕ್ಕಳಿಗೆ ಫೇಲ್ ಅನ್ನೋದೇ ಬರೋದಿಲ್ಲ. ಮಕ್ಕಳಿಗೆ ಟ್ಯೂಷನ್ ತುಂಬಾ ರಿಕ್ವೈರ್ಮೆಂಟ್ ಇದೆಯಾ? ನೀವು ಹೋಮ್ವರ್ಕ್ ಮಾಡೋಕ್ಕೆ ಟ್ಯೂಷನ್ಗೆ ಹೋಗ್ತಿದ್ದೀನಿ ಅಂದರೆ ಇಟ್ ಈಸ್ ಟೋಟಲಿ ರಾಂಗ್. ತುಂಬಾ ಜನ ಪೇರೆಂಟ್ಸ್ಗಳು ನನ್ನ ಮಗ ಡಾಕ್ಟ್ರೇ ಆಗಬೇಕು, ನನ್ನ ಮಗ ಇಂಜಿನಿಯರೇ ಆಗಬೇಕು, ಈ ಥರ ಒಂದು ಜನ ಹೇಳೋರನ್ನ ನಾನು ನೋಡಿದ್ದೀನಿ. ಅಂದರೆ ನಾವು ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಹಾಗಾದ್ರೆ? ಬರೀ ಪಠ್ಯ ಪುಸ್ತಕಗಳನ್ನ ಓದಿ ಡಿಗ್ರಿ ಮಾಡಿ 100ಕ್ಕೆ 100 ತೆಗೆಯೋದಲ್ಲ. ಎಲ್ಲಾನು ಪಡ್ಕೊಂಡ್ಬಿಟ್ರೆ ನಮಗೆ ಎಳ್ಳಿಂದು ಸ್ವೀಟ್ ಸಿಗಲ್ಲ, ಎಲ್ಲ ಬೆಲ್ಲ ಆದ್ರೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನನ್ನ ಪ್ರತಿ ಕಾರ್ಯಕ್ರಮದಲ್ಲೂ ಒಂದೊಂದು ವಿಶೇಷವಾಗಿರುವಂಥ ವ್ಯಕ್ತಿಗಳನ್ನು ನಾನು ಪರಿಚಯ ಮಾಡಿಸ್ತಾ ಬಂದಿದ್ದೀನಿ. ಸೊ ಕೇವಲ ವಿಶೇಷವಾದ ವ್ಯಕ್ತಿ ಮಾತ್ರ ಅಲ್ಲ, ಅವರಿಂದ ಅಪಾರ ಜ್ಞಾನವನ್ನು ಕೂಡ ನಾನು ನಿಮಗೆ ಬಿತ್ತರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸೊ ಹೆಗ್ಗದ್ದೆ ಸ್ಟುಡಿಯೋವನ್ನು ಯಾರ್ಯಾರು ಇದುವರೆಗೆ ಫಾಲೋ ಮಾಡ್ಕೊಂಡು ನೋಡಿರ್ತೀರೋ ಅವರೆಲ್ಲರಿಗೂ ಈ ಅನುಭವ ಆಗಿರಬಹುದು ಅಂತ ಅನ್ಕೊತೀನಿ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳ ಓದು ಮತ್ತು ಈಗ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ, ಅಂದರೆ ಈಗ ಬರೀ ಓದೋದು ಮಾತ್ರ ಅಲ್ಲ, ಇವತ್ತಿನ ತಂತ್ರಜ್ಞಾನಕ್ಕೂ ಕೂಡ ಮಕ್ಕಳು ತಮ್ಮ ಓದಿನ ಜೊತೆಗೆ ಅಡಿಪಾಯವನ್ನು ಹಾಕ್ಕೋಬೇಕು. ಆ ನೆಲೆಯಲ್ಲಿ ಯೋಚಿಸಿದಾಗ ಮಕ್ಕಳ ಓದು ಬರೀ ಓದಾಗಿ ಉಳಿತಿದೆಯಾ ಅಥವಾ ಒಂದು ಒತ್ತಡ ಆಗ್ತಿದೆಯಾ? ಓದು ಎಷ್ಟು ಮುಖ್ಯ? ಮನೆಯಲ್ಲಿ ಏನು ಟೈಮ್ ಟೇಬಲ್, ಈಗ ನಮ್ಮ ಶಾಲೆಯಲ್ಲಿ ಒಂದು ಟೈಮ್ ಟೇಬಲ್ ಏನಿರುತ್ತೆ ಅದೇ ರೀತಿ ಮನೆಯಲ್ಲೂ ಕೂಡ ಟೈಮ್ ಟೇಬಲ್ ಇರಬೇಕಾ ಇರಬಾರ್ದಾ, ಇದೆಲ್ಲದರ ಬಗ್ಗೆ ಒಂದಿಷ್ಟು ಸ್ಥೂಲವಾಗಿ ಮಾತಾಡಬೇಕು ಅಂತ ಹೇಳಿ ಒಬ್ಬರು ಸಾಫ್ಟ್ವೇರ್ ಡೆವಲಪರ್ ಕೂಡ ಹೌದು, IT ಉದ್ಯಮಿ ಕೂಡ ಹೌದು, ಹೇಮಲತಾ SK ಅವರು ನನಗೆ ತೀರಾ ಇತ್ತೀಚೆಗೆ ಪರಿಚಯ ಆದರು. ಸೊ ಅವರ ಪರಿಚಯದ ನಂತರ ಅವರ ಹತ್ರ ಕೆಲವೊಂದು ವಿಚಾರಗಳನ್ನು ಮಾತಾಡ್ತಾ ಇದನ್ನು ನಾವು ಒಂದು ಕಾರ್ಯಕ್ರಮವಾಗಿ ಯಾಕೆ ಕೊಡಬಾರ್ದು ಅಂತ ಅನ್ನಿಸ್ತು. ಹಾಗಾಗಿ ಈ ಕಾರ್ಯಕ್ರಮವನ್ನು ಬಿತ್ತರ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೇಮಲತಾ SK ಅವರು ಇದ್ದಾರೆ. ಸೊ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಸರ್. ಎಸ್, ನಿಮ್ಮ ಹತ್ರ ನಾನು ಆಫ್ ದಿ ರೆಕಾರ್ಡ್ ತುಂಬ ವಿಚಾರಗಳನ್ನು ಮಾತಾಡಿದ್ದೆ. ಅಂದರೆ ಮಕ್ಕಳಿಗೆ ನಾನು ಯಾಕೆ ಓದ್ತಿದ್ದೀನಿ, ನನ್ನ ಇಂಟೆನ್ಷನ್ ಏನು ಅನ್ನೋದ್ರ ಬಗ್ಗೆನೂ ಗೊತ್ತಾಗಬೇಕು ಅಂತ ನೀವು ಅಲ್ಲಿ ನನಗೆ ಹೇಳ್ತಾ ಇದ್ರಿ. ಯಾಕೆ ಈ ಪಾಯಿಂಟನ್ನು ಹೇಳಿದ್ರಿ ಅನ್ನೋದು ನನಗೆ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಹಾಗಾಗಿ ನಮ್ಮ ವೀಕ್ಷಕರಿಗೂ ಕೂಡ ತುಂಬ ಜನ ಪೇರೆಂಟ್ಸ್ಗಳು ಈ ಕಾರ್ಯಕ್ರಮವನ್ನು ನೋಡೋದ್ರಿಂದ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಮಕ್ಕಳಿಗೆ ನಾನು ಯಾಕೆ ಓದ್ತಾ ಇದ್ದೀನಿ ಅನ್ನುವಂಥ ಇಂಟೆನ್ಷನ್ ಗೊತ್ತಾಗಬೇಕು ಅಂತೀರಾ ಮೇಡಮ್? ಓಕೆ ಸರ್, ಇವಾಗ ಮಕ್ಕಳಿಗೆ ಎಲ್ಲ ಒಂದು ಹೊರೆ ಥರ ಬಂದ್ಬಿಟ್ಟಿರುತ್ತೆ. ಹೌದು. ಅಪ್ಪ ಹೇಳ್ತಿದ್ದಾರೆ ಅಥವಾ ಅಮ್ಮ ಹೇಳ್ತಿದ್ದಾರೆ ಅಥವಾ ಸ್ಕೂಲ್ ಹೇಳ್ತಾ ಇದೆ, ಕಲಿಸಿದೆ, ಇದು ಒಂದು ಸೈಕಲ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾನು ಹೋಗಬೇಕು, ಓದಬೇಕು ಅನ್ನೋದು ಒಂದು ಬಂದಿದೆ. ಸೊ ಆದರೆ ಅದು ಬಿಟ್ಟು ಬೇರೆ ಇದೆ. ವಿದ್ಯಾಭ್ಯಾಸ ಏನಕ್ಕೆ ತುಂಬ ಪ್ರಮುಖ ಅನ್ನೋದು ಅವರಿಗೆ ಮಂದಟ್ಟಾಗಬೇಕು. ನಾನಿವಾಗ ಒಂದು ಇಂಜಿನಿಯರಿಂಗ್ ಆಗಬೇಕು ಅಂತಾನೆ ಒಂದು ಇರುತ್ತೆ, ಅಥವಾ ಕೆಲವರಿಗೆ ನಾನು ಸಚಿನ್ ತೆಂಡೂಲ್ಕರ್ ಆಗಬೇಕು, ಕ್ರಿಕೆಟರ್ ಆಗಬೇಕು, ಅದೇ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಇದು ಮಾಡ್ತಾ ಇರ್ತಾರೆ. ಸೊ ಅದೇನ ಇಂಟೆನ್ಷನ್ನು, ಅದೇ ಇಂಟೆನ್ಷನ್ನ ಅಥವಾ ಈ ಮಧ್ಯದಲ್ಲಿ ಇವಾಗ ಕೆಲವರಿಗೆ ಪ್ರೈಮರಿ ಸ್ಕೂಲಲ್ಲಿ ಒಂದು ಇರುತ್ತೆ ರೋಲ್ ಮಾಡೆಲು, ಹೈಸ್ಕೂಲಿಗೆ ಬಂದಾದ್ಮೇಲೆ ಚೇಂಜ್ ಆಗುತ್ತೆ. ಸೊ ಈ ತರ ಎಲ್ಲ ಆದಾಗ ಎಲ್ಲೋಯ್ತು ಆ ಪ್ರೈಮರಿದು ಇಂಟೆನ್ಷನ್. ಸೊ ಇಂಟೆನ್ಷನ್ನ ನಾವು ಫಸ್ಟ್ ನೀಟಾಗಿ ಸೆಟ್ ಮಾಡ್ಕೊಳ್ಬೇಕು. ನಮಗೆ ಏನು ನಾವು ಓದ್ತಾ ಇರೋದ್ರಿಂದ ಕಲಿಕೆನ ನಾವು ಫಸ್ಟ್ ಅಡಾಪ್ಟ್ ಮಾಡ್ಕೊಳ್ಬೇಕು. ನನಗೇನೂ ಗೊತ್ತಿಲ್ಲ ಅಂತ ನಾವು ರೆಡಿ ಆದಾಗ ಮಾತ್ರ ಅದು ನಮ್ಮೊಳಗಡೆ
ಸರಸ್ವತಿ ಸ್ವೀಕಾರ ಮಾಡ್ಕೊಳಕ್ಕೆ ಸಾಧ್ಯ. yes, yes. ಸೊ ಇವಾಗ ನಾವು ಎಲ್ಲ ನನಗೆ ಗೊತ್ತು, ನಾನು ಕೆಲವೊಂದು ಕಡೆ ಮಾಡ್ಕೊಂಡು ಬಂದಿದ್ದೀನಿ, ಕೋರ್ಸ್ ಮಾಡ್ಕೊಂಡು ಬಂದಿದ್ದೀನಿ, ನಾನು ಆಲ್ರೆಡಿ ಇದು ನನಗೆ ಗೊತ್ತು ಅಂತ ನಾವು ಆ ಮೈಂಡ್ ಸೆಟ್ಟಲ್ಲಿ ಹೋದರೆ ಸೊ ಇವಾಗ ಅಲ್ಲಿ ಇಂಟೆನ್ಷನ್ ವರ್ಕ್ ಆಗಲ್ಲ. ನನಗೆ ಎಲ್ಲ ಗೊತ್ತಿದೆ ಅಂದ್ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲು ಮೇಡಮ್ 5th ಚಾಪ್ಟರ್ ಮಾಡ್ತಾ ಇದ್ರೆ ಇವರು 10th ಚಾಪ್ಟರಲ್ಲಿ ಇರ್ತಾರೆ, ಸ್ಟೂಡೆಂಟ್ಸು ಕಲ್ತ್ಕೊಂಡು ಬಂದಿರೋರು. ಬೇರೆ ಸ್ಟೂಡೆಂಟ್ಸ್ಗೆ ಡಿಸ್ಟ್ರಾಕ್ಟ್ ಮಾಡ್ತಿರ್ಬೋದು, ಅಥವಾ ನನಗೆ ಇದೇ ಗೊತ್ತಿದೆ ಅನ್ನೋ ಅಹಮ್ಮಲ್ಲಿ ಅವರು ಬೇರೆ ಹೇಳ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ಎಲ್ಲರಿಗೂ ಪೇಂಟಿಂಗ್ ಮಾಡೋಕ್ಕೆ ಹೇಳ್ತಾರೆ ಟೀಚರು, ಸೊ ಯೂನಿಕಾರ್ನ್ನ ಪೇಂಟಿಂಗ್ ಮಾಡಿ ಅಂತ. ಇವರು ಯೂನಿಕಾರ್ನ್ನ ಬೇರೆ ಪೇಂಟಿಂಗ್ ಕ್ಲಾಸಲ್ಲಿ ಕಲ್ತ್ಕೊಂಡು ಬಂದಿದ್ರು ಸಹ ಮೇಡಮ್ ಹೇಳ್ಕೊಳ್ಳೋ ಯೂನಿಕಾರ್ನ್ ಬೇರೆ ಇರ್ಬೋದು. ಸೊ ಅದನ್ನು ಸಹ ಓಪನ್ ಆಗಿ ಕಲ್ತ್ಕೊಳ್ಳಿ, ನನಗೆ ಗೊತ್ತಿಲ್ಲ ಅನ್ನೋ ಮನೋಭಾವದಲ್ಲಿ ಕಲ್ತ್ಕೊಂಡ್ರೆ 10 ಜನ 10 ಥರ ಯೂನಿಕಾರ್ನ್ ಹೇಳ್ಕೊಡ್ತಾರೆ. ಸೊ ನಿಮಗೆ ಎಲ್ಲಾನು ಕಲ್ತಿದ್ರೆ ಯು ವಿಲ್ ಬಿಕಮ್ ಅ ಮಾಸ್ಟರ್ ಅಂತ. ಅಂದ್ರೆ ಇದು ಈಗ ನೀವು ಹೇಳ್ತಾ ಇರುವಂತದ್ದು ಪೇರೆಂಟ್ಸು ಮಕ್ಕಳ ಇಂಟೆನ್ಷನ್ ತಿಳಿಸ್ಬೇಕಾ ಅಥವಾ ಮಕ್ಕಳಿಗೆ ಅದು ಬರ್ಬೇಕಾ ಅಂತ? ಇಲ್ಲ, ಪೇರೆಂಟ್ಸ್ ಫಸ್ಟ್ ಆಫ್ ಆಲ್ ಹೇಳ್ಕೊಡ್ಬೇಕು ಸರ್. ಮಕ್ಕಳು ಗೊಂದದಲ್ಲಿ ಇರ್ತಾರೆ, ಅವರಿಗೆ ಎಲ್ಲಾನು ತುಂಬಾ ಆಕರ್ಷಣೀಯವಾಗಿಯೇ ಕಾಣಿಸುತ್ತೆ, ಮತ್ತೆ ಅವರಿಗೆ ಕನ್ಫ್ಯೂಸ್ ಮೋಡಲ್ಲಿ ಇರ್ತಾರೆ, ಯಾವ್ದನ್ನ ನಾನು ತಗೊಳ್ಬೇಕು, ತುಂಬಾ ಚಂಚಲತೆ ತುಂಬಾ ಇರತ್ತೆ. ಸೊ ಅದನ್ನ ಕಡಿಮೆ ಮಾಡಿ ತಂದೆ ತಾಯಿಗಳು ಅವರಿಗೆ ಹೇಳ್ಬೇಕು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಜನ ಪೇರೆಂಟ್ಸ್ಗಳು ನನ್ನ ಮಗ ಡಾಕ್ಟ್ರೇ ಆಗಬೇಕು, ನನ್ನ ಮಗ ಇಂಜಿನಿಯರೇ ಆಗಬೇಕು, ಈ ಥರ ಒಂದಿಷ್ಟು ಜನ ಹೇಳೋರನ್ನ ನಾನು ನೋಡಿದ್ದೀನಿ. ಅಂದರೆ ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನಾವು ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಹಾಗಾದರೆ? ಈಗ ಈ ಥರ ಎಲ್ಲ ಹೇಳೋದು ತಪ್ಪು ಹಾಗಾದರೆ, ಅಥವಾ ಅದು ಸರಿನಾ? ಇದ್ರ ಬಗ್ಗೆ ನಂಗೆ ಒಂದು ದೊಡ್ಡ ಗೊಂದಲ ಇದೆ. ನೀವು ಏನು ಹೇಳ್ತೀರಾ ಅದಕ್ಕೆ ಅಂತ? ಇವಾಗ ಮಕ್ಕಳಿಗೆ ಏನು ಹೇಳ್ತಾರೆ ಅಂದರೆ ಪೇರೆಂಟ್ಸು, ಸೊ ನಾನು ಆಗಕ್ಕಾಗಿಲ್ಲ, ನಾನೇನೋ ಒಂದು ಮಾಡೋಕ್ಕಾಗಿಲ್ಲ, ಸೊ ಆ ಡ್ರೀಮ್ನ ಇವನು ಕಂಪ್ಲೀಟ್ ಮಾಡಲಿ, ಇವನು ಆ ಕ್ಷೇತ್ರದಲ್ಲಿ ಬರಲಿ, ಆ ಫೀಲ್ಡಲ್ಲಿ ಇವರು ಸಾಧನೆ ಮಾಡಲಿ ಅಂದ್ಬಿಟ್ಟು ಇವ್ರ ಡ್ರೀಮ್ನ ಫಿಲ್ ಮಾಡ್ಕೊಳಕ್ಕೆ ಮಕ್ಕಳಿಗೆ ಹೊರೆ ಕೊಡ್ತಾ ಇರ್ತಾರೆ. ಸೊ ಅದರಲ್ಲಿ ಅವರಿಗೆ ಯಾವುದೋ ಒಂದು ಚಿಗುರಿರುತ್ತೆ ಕನಸು ಮಕ್ಕಳಿಗೆ, ಸೊ ಅದನ್ನ ಅವರು ತಡೆ ಹಾಕ್ಬಿಟ್ಟು ಇಲ್ಲ ನೀನು ಇದನ್ನೇ ಮಾಡು ಅಂತ ಆದಾಗ ಅವರಿಗೆ ತುಂಬಾ ಕಳುವಳಿ ಆಗ್ತಾರೆ, ಅವ್ರು ಕಳ್ಕೊಳ್ತಾರೆ. ಸೊ ಅದನ್ನ ಇವರು ಒಂದು ಹೇಳಬೇಕು. ಅಂದ್ರೆ ಇವಾಗ ಫಸ್ಟ್ ಆಫ್ ಆಲ್ ಇವಾಗ ನಮ್ಮ ವಿದ್ಯಾಭ್ಯಾಸದಲ್ಲಿ ತುಂಬಾ ಬೆಳವಣಿಗೆ ಆಗಿದೆ ಆಲ್ರೆಡಿ. ಇವಾಗ ಬರೀ ಮುಂಚೆ ಎಲ್ಲ ಗುರುಕುಲ ಅಂತ ಇದ್ರೆ ಬರೀ ಒಂದೇ ಬಿಲ್ಲುಬಾಣನೇ ಕಲಿಬೇಕಿತ್ತು ಅಥವಾ ಕುದುರೆನೇ ಮಾಡ್ಬೇಕಿತ್ತು, ಆ ತರ ಒಂದು ಕ್ಷೇತ್ರಗಳಿತ್ತು. ಆದ್ರೆ ಇವಾಗೆಲ್ಲ ತುಂಬಾ ಓಪನ್ ಇದೆ, ಕರಾಟೆ ಇದೆ, ಸ್ವಿಮ್ಮಿಂಗ್ ಇದೆ, ಸ್ಕೇಟಿಂಗು ಕೂಡ ಸ್ಕೂಲಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ, ಎಲ್ಲದೂ ಕೂಡ ಹೇಳ್ಕೊಡ್ತಾರೆ. ಹೌದು. ಸೊ ಇವಾಗ ಅವನಿಗೆ ತುಂಬಾ ಒಲವು ಯಾವ್ದಿದೆ ಅದನ್ನ ಪೇರೆಂಟ್ಸು ಪಿಕ್ ಮಾಡಿ, ಮತ್ತೆ ಅವನಿಗೆ ಅಲ್ಲಿ ಏನ್ ಚಾಲೆಂಜ್ ನಡೀತಿದೆ, ಅವನು ತುಂಬಾ ಕಂಫರ್ಟ್ ಆಗಿದ್ದಾನ ಅಥವಾ ಅದನ್ನ ಒಂದು ಪಿಕ್ ಮಾಡಬೇಕಾಗತ್ತೆ ಆ ಕ್ಷೇತ್ರದನ್ನ. ಅದರಿಂದ ಅವನಿಗೆ ಗೊತ್ತಾಗುತ್ತೆ ಸರ್ ಅದೇನ ಇಂಟೆನ್ಷನ್ ಅಂತ. ಇವಾಗ ಇಂಟೆನ್ಷನ್ ಕಂಡಿಡ್ಕೊಳ್ಳೋದು ತುಂಬಾನೇ ಕಷ್ಟ. ಸೊ ಅದಕ್ಕೆ ನಾವು ಸಾಧು ಸಂತರುಗಳೆಲ್ಲ ಏನು ನಾನು ಅಂತ ಹಿಮಾಲಯಕ್ಕೆ ಹೋಗ್ತಾ ಇದ್ರು. ಸೊ ಇಂಟೆನ್ಷನ್ ಒಂದ್ಸತಿ ಅದು ಕಂಡಿಡ್ಕೊಂಡ್ರೆ ತುಂಬಾನೇ ಸುಲಭ ಆಗತ್ತೆ ಸಾಧನೆ. ಈಗ ಎಲ್ಲ ಮಕ್ಕಳಿಗೂ ಓದೋದಕ್ಕೆ ಎಲ್ಲ ಪರಿಸರಗಳು ಆಗೋದಿಲ್ಲ ಅಂತ ಹೇಳ್ತಾರೆ. ಈಗ ಬೆಂಗಳೂರಿಂದ ತಗೊಂಡು ಹೋಗ್ಬಿಟ್ಟು ನಮ್ಮ ಕರಾವಳಿ ಭಾಗಕ್ಕೆ ಹಾಕ್ತಾರೆ ಸ್ಕೂಲ್ಗಳಿಗೆ, ಯಾಕಂದ್ರೆ ಅಲ್ಲಿ ಒಳ್ಳೆ ಪರಿಸರ ಇದೆ, ಆ ಮಗು ಅಲ್ಲಿ ಓದಲಿ ಅಂತ. ಸೊ ಕೆಲವೊಂದ್ಸಲ ನಾನು ಕೆಲವೊಬ್ರು ಮನೆಗಳಿಗೆ ಹೋದಾಗ ಮಗು ಓದಲಿ ಅಂತಾನೆ ಅವನಿಗೊಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿ ಕೊಟ್ಟಿರ್ತಾರೆ, ತುಂಬ ಚೆನ್ನಾಗಿರ್ಲಿ ಅಂತ. ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತಾ ಓದೋಕೆ? ಹೌದು, ಖಂಡಿತ. ಇವಾಗ ಪರಿಸರ ಅಂತ ತಗೊಂಡ್ರೆ ನಾವು ಮನೆಯ ಮೊದಲ ಪಾಠಶಾಲೆ ಅಂತ ನಾವು ಎಲ್ಲ ಕಡೆ ಓದ್ಕೊಂಡೆ ನಾವು ಬಂದಿರೋದು ಕೂಡ. ಸೊ ಮನೆಯಲ್ಲಿ ಇವಾಗ ನಾವು ತುಂಬಾ ಜನ ಗ್ರಾಮನ ಬಿಟ್ಟು ಹೈಯರ್ ಎಜುಕೇಶನ್ಗೆ ದೊಡ್ಡ ದೊಡ್ಡ ಊರುಗಳಿಗೆ ಸೇರ್ಕೊಂಡಿರ್ತಾರೆ, ಪಿ ಜಿಲಿ ಇರ್ತಾರೆ ಅಥವಾ ಹಾಸ್ಟೆಲಲ್ಲಿ ಇರ್ತಾರೆ. ಸೊ ಆಮೇಲೆ ಅಲ್ಲಿ ಒಂದು ಪರಿಸರನ ಅವರು ಬಿಲ್ಡ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನನಗೆ ಅದೇ ಕಂಫರ್ಟ್ ಝೋನ್ ಬೇಕು. ಇವಾಗ ಅವರು ಊರಲ್ಲಿ ರಾಜ ಆಗಿರ್ತಾರೆ ಅಥವಾ ಮನೇಲಿ ರಾಣಿ ಆಗಿರ್ತಾರೆ, ಇಲ್ಲಿಗೆ ಬಂದಾಗ ಅವರ ಪರಿಸರ ಬೇರೆ ಆಗತ್ತೆ. ಸೊ
ಇವಾಗ ನಾವು ಆ ಥರ ನೋಡ್ಕೊಂಡ್ರೆ ಮಿಲ್ಟ್ರಿಲಿ ಇರೋರು ಸೈನಿಕಗೂ ಕೂಡ ಒಂದು ಸಣ್ಣ ರೂಮಲ್ಲೇ ಸಹ ಅವರು ಇದು ಮಾಡೋದು. ಸೊ ಇವಾಗ ಅವರು ಅಲ್ಲಿ ಕಂಫರ್ಟ್ ಝೋನ್ ಬೇಕು ಅಂತಂದ್ರೆ ಇಡೀ ದೇಶ ಕಾಯ್ತಾ ಇರೋ ಸೈನಿಕಾಗೆ ಅಷ್ಟು ಇದಾದ್ರೆ ನಾವ್ ಏನ್ ಕಾಯ್ತಾ ಇದೀವಿ? ನಮ್ಮನ್ನ ನಾವು ಕಾಯ್ಕೊಳಕ್ಕೆ ನಮ್ಗೆ ಅಷ್ಟೊಂದು ಲಕ್ಸುರಿ ಬೇಡ. ಮಕ್ಕಳಿಗೆ ಅಷ್ಟು ಲಕ್ಸುರಿ ಕೊಟ್ರೆ ನಾವು ಅವರು ಮುಂದೆ ಮತ್ತೆ ಅವರೇ ಬರ್ತಾರೆ, ಅಪ್ಪ ನೀನೇ ನನಗೆ ಇದ್ ಮಾಡಿದ್ದು, ಇವಾಗ ನಂಗೆ ಬೇಕು. ಈವನ್ ಅವರಿಗೆ ಆ ಸಾಮರ್ಥ್ಯ ಇರುತ್ತೆ, ಶಕ್ತಿ ಇರುತ್ತೆ, ಆದ್ರೆ ಅವ್ರು ಅವಾಗ ಕಷ್ಟಪಡೋ ಇದ್ರಲ್ಲಿ ಇರಲ್ಲ. ಯಾಕೆಂದ್ರೆ ನಾವೇ ಒಂದು ಇದನ್ನ ಮಾಡ್ಕೊಟ್ಟಿರ್ತೀವಿ. ಸೊ ಅವರು ಕೇಳೋದು ಜಾಸ್ತಿ ಆಗತ್ತೆ. ಒಂದ್ ಮಾತನ್ನ ಕೇಳಿದ್ದೆ ಮೇಡಮ್, ಎಲ್ಲಾ ಮಕ್ಕಳು ಸಹ ಜೆನ್ಯೂನ್ ಆಗ್ಬಹುದು, ಜೀನಿಯಸ್ ಆಗಬಹುದು ಅಂತ ಹೇಳ್ತಾರೆ. ಅದು ಹೆಂಗೆ? ಅದಕ್ಕೇನಾದ್ರೂ ಒಂದು ಉತ್ತರ ಸಿಗ್ಬೋದಾ ನಿಮ್ಮಿಂದ? ಹೌದು ಸರ್, ಖಂಡಿತ. ಎಲ್ಲಾ ಮಕ್ಕಳು ಬಾರ್ನ್ ಜೀನಿಯಸ್ ಆಗ್ಬೋದು. ಇವಾಗ ನಾವು ಹೇಳ್ತೀವಿ ಹುಟ್ಟಿದ ತಕ್ಷಣ ಅವರಿಗೆ ಮಂತ್ರಗಳ ಪಠನೆಗಳು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇವಾಗ ನಾವು ನೋಡ್ಬೋದು, ಇವಾಗ ಒಂದು ಸಣ್ಣ ಹುಡುಗಿ ಎಲ್ಲಾ ಮಹಾಭಾರತ ಪಟ್ಪಟ ಅಂತ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಹೌದು. ಸೊ ಅದು ಮಂತ್ರಗಳ ಪಠನೆ ಮಾಡಿದ್ರೆ ನಮ್ಮ ಏನು ನಾವು ಹೇಳ್ತೀವಲ್ಲ ತುಂಬಾ ನರನಾಡಿಗಳೆಲ್ಲ ಅದು ನಮ್ಗೆ ಸಹ ಸ್ಪಂದನೆ ಮಾಡತ್ತೆ. ಸೊ ಇವಾಗ ಅದು ವಿದ್ಯಾಭ್ಯಾಸದಲ್ಲಾಗ್ಲಿ ಅಥವಾ ಅವರು ಏನು ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೇಕು ಅಂತ ಇದ್ದಾರೆ ಅದ್ರಲ್ಲಿ ತುಂಬಾ ಹೆಲ್ಪ್ ಆಗತ್ತೆ. ಸೊ ಇವಾಗ ಈ ಬಾಂಜಿನಿಯಸ್ ಅಂತ ನಾವು ಹೇಳೋದಾದ್ರೆ, ಇವಾಗ ಮಕ್ಕಳ ಬೆಳವಣಿಗೆ 1 ತಿಂಗಳು ಇಂದ ಪ್ರಾರಂಭ ಆದಾಗ 5 ವರ್ಷವರೆಗೂ ಸೊ ಅವರು ತುಂಬಾ ಪ್ರಶ್ನೆಗಳು ಕೇಳ್ತಾನೆ ಇರ್ತಾರೆ. ಇವಾಗ ಮನೇಲಿ ಇರ್ಬೋದು ಅಥವಾ ಏನಾದ್ರೂ ಟಿವಿಲಿ ಬರ್ತಾ ಇರೋ ಕಾರ್ಟೂನ್ಸು, ಏನೇ ಒಂದು ಅವರು ವಸ್ತುಗಳು ನೋಡಿದಾಗ ಅವರು ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ, ಅವರೇ ಆದ ಮಕ್ಕಳು ಭಾಷೆಗಳಲ್ಲಿ ಕೇಳ್ತಾರೆ. ಸೊ ಅವರ ಅಕ್ಕಪಕ್ಕ ಇರೋ ತಾಯಿ ಅಥವಾ ತಂದೆ ನೋಡ್ಕೊಳ್ತಾ ಇರೋ ಗಾರ್ಡಿಯನ್ಸು ಅವರಿಗೆ ಪ್ರತಿ ಒಂದು ಪ್ರಶ್ನೆಗೂ ಉತ್ತರ ಹೇಳಿದಾಗ 0 ಇಂದ 5 ವರ್ಷದ ಮಕ್ಕಳಿಗೆ ಎಲ್ಲಾ ಉತ್ತರಗಳು ಆ ಮಕ್ಕಳಿಗೆ ಸಿಕ್ಬಿಟ್ರೆ ಸೊ ಖಾಲಿ ಇರುವಂತಹ ಬ್ರೈನ್ ಅಲ್ಲಿ ಆಲ್ರೆಡಿ ಡೇಟಾ ಫೀಡ್ ಆಗಿದೆ ಅಂತ. ಸೊ ಇವಾಗ ಆ ಮಗುದು ಸಿಸ್ಟಮ್ ತುಂಬಾ ಚೆನ್ನಾಗಿದೆ. ಸೊ ಇನ್ನ ಮುಂದೆ ಬರುವಂತಹ ಎಲ್ಲಾ ಏನು ಚಾಲೆಂಜಸ್ ಸೊ ಅದು ಆಲ್ರೆಡಿ ವಿನ್ ಆಗಿದೆ ಅಂತ. 60% ಕೇಪಬಿಲಿಟಿ ಇದೆ ಎಲ್ಲಾ ಚಾಲೆಂಜಸ್ ಇದು ಮಾಡಕ್ಕೆ ಅಂತ. ಸೊ ಅದನ್ನ ಕನ್ಸಿಡರ್ ಮಾಡ್ಬೋದು ಜೀನಿಯಸ್. ಈಗ ನಮ್ಗೆ ಏನಾಗಿದೆ ಅಂದ್ರೆ ಸ್ಕೂಲಲ್ಲಿ ಒಂದು ಟೈಮ್ ಟೇಬಲ್ ಅಂತ ಇರುತ್ತೆ ನಮ್ಮ ಮಕ್ಕಳಿಗೆ. ಈಗ ನನಗೂ ಕೂಡ ಅದಿತ್ತು. ಅಲ್ಲಿ PT ಇಂದ ಹಿಡಿದು ಪ್ರತಿಯೊಂದಕ್ಕೂ ಟೈಮ್ ಟೇಬಲ್ ಇರುತ್ತೆ, ಅದ್ರ ಪ್ರಕಾರ ನಡೀತಾ ಇರುತ್ತೆ. ಈಗ ನನ್ನ ಪ್ರಶ್ನೆ, ಮಕ್ಕಳಿಗೆ ಸ್ಕೂಲಲ್ಲಿ ಟೈಮ್ ಟೇಬಲ್ ಇದೆ ನಿಜ, ಆದ್ರೆ ಮನೆಯಲ್ಲೂ ಕೂಡ ಟೈಮ್ ಟೇಬಲ್ ಬೇಕಾ ಅವ್ರಿಗೆ ಅಂತ? ಖಂಡಿತ ಬೇಕು ಸರ್. ಏನಂದ್ರೆ ಇವಾಗ ನಾವು ಸ್ಕೂಲಲ್ಲಿ 8 ಗಂಟೆಯಿಂದ 3 ಗಂಟೆ ಅಥವಾ 8 ಗಂಟೆಯಿಂದ 9 ಗಂಟೆ ಆ ಥರ ಒಂದು ಶಾಲೆಯಲ್ಲಿ ಪ್ರತಿ ಒಂದು ಗಂಟೆಗೂ ಒಂದೊಂದು ವಿಷಯಗೆ ಒಂದು ಇದು ಮೀಸಲಾಗಿರುತ್ತೆ ಸಮಯ. ಸೊ ಇವಾಗ ಮನೇಲಿ ಬಂದಿದ ತಕ್ಷಣ ಬ್ಯಾಗ್ ಮಕ್ಕಳು ಏನು ಮಾಡ್ತಾರೆ, ಬ್ಯಾಗ್ ಎಸೆಯೋದು ಅಥವಾ ಶೂಸು ಸಾಕ್ಸ್ ಎಲ್ಲ ಅಲ್ಲಿ ಎಸ್ಬಿಟ್ಟು ಸೊ ಅವರಿಗೆ ಆ ಟೈಮ್ ಟೇಬಲ್ ಇರಲ್ಲ. ನಾವು ಇವಾಗ ಮನೆಯಲ್ಲಿ ಬಂದಾಗ ಸಹ ಇದು ಖಂಡಿತ ತುಂಬಾ ವರ್ಕ್ ಆಗುತ್ತೆ. ಯಾಕಂದ್ರೆ ನಾನ್ ನನ್ನ ಮನೇಲಿ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಮನೆಗೆ ಬಂದಾಗ ಮಕ್ಕಳಿಗೆ ಒಂದು ಕಲರ್ಫುಲ್ ಟೈಮ್ ಟೇಬಲ್ ಮಾಡಿ, ಅಂದ್ರೆ ಇವಾಗ ಗ್ರೀನ್ ಕಲರ್, ಗ್ರೀನ್, ಆರೆಂಜ್, ಬ್ಲೂ ಅಂತ ಇದ್ ಮಾಡಿ ಸೊ ಒಂದೊಂದು ಟಾಸ್ಕ್ ನ ಕೊಡ್ಬೇಕು ಮಕ್ಕಳಿಗೆ. ಇವಾಗ ಸ್ಕೂಲಿಂದ ಬಂದಿದ ತಕ್ಷಣ ಬ್ಯಾಗ್ ಎತ್ತಿಡೋದು ಒಂದು ಟೈಮ್ ಟೇಬಲ್. ಇವಾಗ ಅದು ಆ ಅಮ್ಮನ ಕೆಲಸ ಆಗಲ್ಲ ಅಥವಾ ತಾತ ಅಜ್ಜಿ ಕೆಲಸ ಆಗಲ್ಲ ಅದು. ಸೊ ಇವಾಗ ಮಕ್ಕಳದು ಸ್ಕೂಲ್ ಬ್ಯಾಗು ಅವರೇ ಎತ್ತಿಟ್ಕೊಳ್ಬೇಕು, ಅದು ಒಂದ್ ಟೈಮ್ ಟೇಬಲ್ ಆಗುತ್ತೆ. ಸೊ ಇವಾಗ ಅದ್ ಮಾಡಿದ್ರ, ಬುಕ್ ಎತ್ತಿಟ್ರ ಅಥವಾ ಬ್ಯಾಗ್ ಎತ್ತಿಟ್ರ ಅದನ್ನ ಟಿಕ್ ಮಾಡ್ಲಿ. ಅಲ್ಲಿ ಎಲ್ಲಿ ಕಾರ್ನರ್ ಅಲ್ಲಿ ಅದು ಅಣಿಸಿರ್ತೀರಾ ಆ ಗ್ರೀನ್ ಕಲರ್ ಅಲ್ಲಿ ಸ್ಕೆಚ್ ಪೆನ್ ಅಲ್ಲಿ ಟಿಕ್ ಮಾಡ್ಲಿ, ಅದು ಒಂದು. ಸೊ ಇವಾಗ ನೆಕ್ಸ್ಟ್ ಆದ್ಮೇಲೆ ಹ್ಯಾಂಡ್ ವಾಶ್. ಪ್ರತಿ ಒಂದು ತುಂಬಾ ತುಂಬಾ ಸಿಂಪಲ್ ಇದು, ಆದ್ರೆ ನಾವ್ ಇದನ್ನ ಕಾಂಪ್ಲೆಕ್ಸ್ ಮಾಡ್ಕೊಂಡ್ ಬಿಟ್ಟಿದೀವಿ. ಎಲ್ಲ ನಾವೇ ಮಾಡಿ ಸೊ ಮಕ್ಕಳಿಗೆ ಊಟ ಮಾಡಿಸ್ತೀವಿ, ತಟ್ಟೆ ತಗೊಂಡೋಗಿ ಇಡ್ತೀವಿ, ನೀರ್ ಬೇಕು ಅಂದ್ರೆ ತಗೊಂಡ್ ಕೊಡ್ತೀವಿ, ಎಲ್ಲ ನಾವೇ ಮಾಡ್ತಾ ಇದೀವಿ. ಪೇರೆಂಟ್ಸ್ ಆದವರೇ ಮಾಡ್ತಾ ಇದೀವಿ. ಅಟ್ಲೀಸ್ಟ್ ನೀವು ಹೇಳೋದು ಅವ್ರ ಕೆಲಸವನ್ನ ಅವರೇ ಮಾಡ್ಕೊಳ್ಳೋ ತರ ಅವ್ರಿಗೊಂದು ಟೈಮ್ ಟೇಬಲ್ ತರ ಅಥವಾ ಅವ್ರಿಗೊಂದು ಶಿಸ್ತಿನ ಟೇಬಲ್ ಅಂತ ಹೇಳ್ಬೋದು, ಅದನ್ನ ಹಾಕಿಟ್ರೆ ಅದು ಬೆಸ್ಟ್ ಅಂತ ನೀವು ಹೇಳ್ತೀರಾ? ಹೌದು ಸರ್. ನಾನು ಬೇರೆ ದೇಶ ಅಥವಾ ನಮ್ಮ ವಿದ್ಯಾಭ್ಯಾಸನ ಬೇರೆ ಕ್ಷೇತ್ರಕ್ಕೆ ನಾನು ಕಂಪೇರ್ ಮಾಡಕ್ ಇಷ್ಟಪಡಲ್ಲ. ಆದ್ರೂ ನಾನು ಇಲ್ಲಿ ಒಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಬೇರೆ ದೇಶದಲ್ಲೆಲ್ಲ ವಿದ್ಯಾಭ್ಯಾಸ ಅಂತ ಅಂದ್ರೆ ಬರೀ ಪಠ್ಯ ಪುಸ್ತಕಗಳನ್ನ ಓದಿ ಡಿಗ್ರಿ ಮಾಡಿ 100ಕ್ಕೆ 100 ತೆಗೆಯೋದಲ್ಲ.
ಅಲ್ಲಿ ಜೀವನದ ವಿದ್ಯಾಭ್ಯಾಸ ನಡೆಸ್ತಾ ಇದ್ದಾರೆ ಅಲ್ಲಿ ಅವರೆಲ್ಲ. ಹೇಗೆ ಅಂದರೆ ನಮ್ಮ ಇದು ಚೇರ್ನ ಹೇಗೆ ಇಟ್ಕೊಳ್ಳೋದು ಅಥವಾ ನಮ್ಮ ಟೇಬಲ್ನ ಹೇಗೆ ಇಟ್ಕೊಳ್ಳೋದು ಮತ್ತು ಅದನ್ನು ಕ್ಲೀನ್ ಹೇಗೆ ಮಾಡೋದು. ಸೊ ಇದನ್ನು ಸ್ಕೂಲಲ್ಲಿ ಹೇಳ್ಕೊಡ್ತಿದ್ದಾರೆ. ಆವಾಗ ಅವರಿಗೆ ಲೈಫ್ ಏನು ಕಷ್ಟ ಆಗಲ್ಲ. ಇವಾಗ ಎಲ್ಲೇ ಹೋದರೂ ಇಂಡಿಪೆಂಡೆಂಟೇ ಸರ್. ನಾವು ಎಷ್ಟೇ ನೋಡಿಕೊಂಡ್ರು ಮಕ್ಕಳಿಗೆ ಒಂದು ವಯಸ್ಸಾದ ಮೇಲೆ ಅವರು ಇಂಡಿಪೆಂಡೆಂಟ್ ಆಗಿರ್ಬೋದು. ಸೊ ಇವಾಗ ನಾವು ಎಲ್ಲನೂ ಅವರಿಗೆ ಮಾಡಿ ಆ ಟೈಮಲ್ಲಿ ನಮ್ಗೆ ಆ ಶಕ್ತಿ ಇರತ್ತಾ? ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಹೌದು ಮೇಡಮ್. ಈಗ ನಾವು ಇಷ್ಟೆಲ್ಲ ಹೇಳಿದ್ರು ಕೂಡ ಅಥವಾ ಪೇರೆಂಟ್ಸ್ ಆದವರು ತುಂಬ ನಾಲೆಜನ್ನು ಇಟ್ಕೊಂಡು ಮಕ್ಕಳನ್ನು ಬೆಳೆಸಿದ್ರು ಕೂಡ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಅನ್ನೋದು ಸ್ಟೂಡೆಂಟ್ಸ್ ಆಗ್ತಾ ಇದ್ದಾರೆ. ಇವತ್ತಿನ ಜನ್ರೇಷನ್ ಮಕ್ಕಳು ತುಂಬ ಫೇಲ್ಯೂರ್ ಆಗ್ತಿದ್ದಾರೆ ಅಂತ ನನಗನ್ಸುತ್ತೆ ಹೊರಗಿನ ಪ್ರಪಂಚವನ್ನು ನೋಡಿದಾಗ. ಇದಕ್ಕೆ ರೆಸ್ಪಾನ್ಸಿಬಲ್ ಯಾರು ಮೇಡಮ್? ಯಾರು ಆಗ್ತಾ ಇದ್ದಾರೆ? ಯಾಕೆ ಮಕ್ಕಳು ಇಷ್ಟೊಂದು ಬಗೆಯಲ್ಲಿ ಫೇಲ್ಯೂರ್ ಆಗ್ತಿದ್ದಾರೆ ಅಂತ? ಫೇಲ್ಯೂರು ಆ್ಯಕ್ಚುಲಿ ಒಂದು ಹಂತದಲ್ಲಿ ಫೇಲ್ಯೂರು ತುಂಬಾ ಇಂಪಾರ್ಟೆಂಟು ಮತ್ತು ಅದು ಅಗತ್ಯ ಕೂಡ. ಎಲ್ಲ ಕ್ಷೇತ್ರದಲ್ಲೂ ನಾನು ಮುಟ್ಟಿದ್ದೆಲ್ಲ ಚಿನ್ನ ಆಗಬೇಕು ಅಥವಾ ನನಗೆ ಬೇಕಿದ್ದೆಲ್ಲ ಸಿಗಬೇಕು ಅನ್ನೋ ಮಕ್ಕಳಿಗೆ ಒಂದು ಭಾವನೆ ಬಂದುಬಿಟ್ರೆ ಅವರಿಗೆ ಈ ಸೋಲಿನ ಸವಿರುಚಿ ಅವರಿಗೆ ಸಿಗಲ್ಲ. ಸೋಲು ಒಂದೆರಡು ಸತಿ ಬೇಕಾಗತ್ತೆ. ಎಲ್ಲಾನು ಪಡ್ಕೊಂಡ್ಬಿಟ್ರೆ ನಮಗೆ ಎಳ್ಳಿಂದು ಸ್ವೀಟ್ ಸಿಗಲ್ಲ, ಎಲ್ಲ ಬೆಲ್ಲ ಆದರೆ. ಸೊ ಸೋಲನ್ನ ಅನುಭವಿಸ್ತವನೆ ಗೆಲುವನ್ನ ತುಂಬ ಚೆನ್ನಾಗಿ ಸ್ವೀಕಾರ ಮಾಡ್ತಾನೆ. ಇದಕ್ಕೆ ಯಾರು ಕಾರಣ ಅಂದರೆ ನಮ್ಮ ಮಾತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕೆಂದರೆ ಇವಾಗ ನಾವು ಎಲ್ಲ ಮಕ್ಕಳಿಗೂ ಮೋಟಿವೇಶನ್ ಮಾಡ್ಕೊಂಡು ಬಂದಿರ್ತೀವಿ. ನಾವು ಬೆಳಗ್ಗೆ ಎದ್ದೇಳಬೇಕು, ನಿನ್ಗಿನ್ನ ಮುಂಚೆ ಗುಬ್ಬಿ ಎದ್ದಿರತ್ತೆ, ನಿನಗೆ ಅಳಿಲು ಬಂದಿರತ್ತೆ ಅಂತ ನಾವೆಲ್ಲ ಪದ್ಯಗಳೇ ಇದೆ ಅದು. ಸೊ ಅದನ್ನು ನಾವು ಹೇಳ್ತೀವಿ. ನಾವೆದ್ದಿರ್ತೀವಾ? ಸೋಮವಾರದಿಂದ ಶುಕ್ರವಾರ ನಾವು ಇರ್ತೀವಿ, ಶನಿವಾರ ಭಾನುವಾರ ಬಿಡು ಮಲ್ಕೊಳ್ಳೋಣ ಅಂತ. ಆವಾಗ ಮಕ್ಳಿಗೆ ಕನ್ಫ್ಯೂಸ್ ಮಾಡ್ತೀವಿ ನಾವು. ಅಮ್ಮ ಇನ್ನು ಮಲಗಿದ್ದಾರೆ, ಅಪ್ಪನಿಗೆ ಸೋಮವಾರ ರಜೆ ಇರುತ್ತೆ, ನಾನು ಲೇಟಾಗಿದ್ದಾಳ ಅಂತ ಕನ್ಫ್ಯೂಸ್ ನಾವೇ ಕ್ರಿಯೇಟ್ ಮಾಡ್ತಿರೋದು. ಸೊ ಇವಾಗ ಪ್ರತಿದಿನ ಎದ್ದೋಳೋದ್ರಿಂದ ನಾವು ಸಕ್ಸಸ್ ಅಂತ ಕನ್ಸಿಡರ್ ಮಾಡಿದ್ರೆ ಅವಾಗ ಮಕ್ಕಳಿಗೆ ಫೇಲ್ ಅನ್ನೋದೇ ಬರೋದಿಲ್ಲ. ಮತ್ತು ಕಾಂಪಿಟೇಷನ್ಗೆ ಬಂದಾಗ ಇವಾಗ ಎಲ್ಲಾದರೂ 99 ಬಂದಿದ್ದಾರೆ, ಕಂಪೇರ್ ಮಾಡಬಾರ್ದು. ಫಸ್ಟ್ ಆಫ್ ಆಲು ಎಲ್ಲ ಮಕ್ಕಳಿಗೂ ವಿಶೇಷ ಅರ್ಹತೆ ಇರೋದ್ರಿಂದ ಯಾರನ್ನು ಒಬ್ಬರನ್ನ ಕಂಪೇರ್ ಮಾಡಕ್ಕೆ ಹೋಗಬಾರ್ದು. ಐ ಥಿಂಕ್ ಪೇರೆಂಟ್ ಆದವರ ಹಾಫ್ ನಾಲೆಜ್ ಕೂಡ ಮಕ್ಕಳನ್ನ ಒಂದು ಫೇಲ್ಯೂರ್ ಮಾಡುತ್ತೆ ಅಥವಾ ಅವರನ್ನ ಸಾಯಿಸುತ್ತೆ, ಅಂದ್ರೆ ಅವರ ಉನ್ನತಿಯನ್ನ ಸಾಯಿಸುತ್ತೆ ಅಂತ ನನಗನ್ನಿಸ್ತಿದೆ ಮೇಡಮ್, ಅಲ್ವಾ? ಹೌದು, ಖಂಡಿತ ಸರ್. ಇದು ತುಂಬಾ ಒಳ್ಳೆ ಪ್ರಶ್ನೆ. ಆಕ್ಚುಲಿ ಹಾಫ್ ನಾಲೆಡ್ಜು ನಮಗೆ ಇರುತ್ತೆ, ಪೇರೆಂಟ್ಸ್ ಆದವರಿಗೆ ಇರುತ್ತೆ. ಯಾಕೆಂದ್ರೆ ನಮಗೆ ಎಲ್ಲ ಒಂದು ಕಿರೀಟ ಹಾಕೊಂಡ್ಬಿಟ್ಟಿರ್ತೀವಿ. ನಾನು ಆಲ್ರೆಡಿ ಪೇರೆಂಟು, ನಂಗೆಲ್ಲಾನು ಗೊತ್ತು. ಆದರೆ ನಮಗೆ ಗೊತ್ತಿರೋ ನಾವು ನಮ್ಮ ತಂದೆ ತಾಯಿಗೆ ಇನ್ನೂ ನಾವು ಮಕ್ಕಳೇ ಅನ್ನೋದು ನಾವು ಮರ್ತೋಗ್ಬಿಟ್ಟಿರ್ತೀವಿ. ಸೊ ಇವಾಗ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು. ನನಗೆ ಅರ್ಧ ಗೊತ್ತಪ್ಪ ಆ ವಿಷಯ, ನನಗೆ ಅದು ಪೂರ್ತಿ ಗೊತ್ತಿಲ್ಲ ಅಂತ ಫಸ್ಟ್ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು. ಆವಾಗ ನಾವು ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡಿದಾಗ ನಮಗೆ ಇನ್ನೂ ಜಾಸ್ತಿ ಮಾಹಿತಿ ಕೊಟ್ಟು ನಾವು ಅದ್ರ ಬಗ್ಗೆ ಮಕ್ಳಿಗೆ ಹೇಳ್ಬೋದು. ಇವಾಗ ನಾನು ಅರ್ಧ ತಿಳ್ಕೊಂಡಿರ್ತೀನಿ, ಯಾವುದು ಒಂದು ರೆಪ್ಟೈಲ್ಸು, ಆಂಫಿಬಿಯನ್ಸ್ ಏನೇನೋ ಇದೆ, ತುಂಬ ಇದೆ ಸಾಗರ ಥರ. ಸೊ ಅದ್ರಲ್ಲಿ ನಾನು ಯಾವುದೋ ಅರ್ಧ ತಿಳ್ಕೊಂಡು ಇವಾಗ ಆ ಮಗು ತುಂಬ ಪ್ರಶ್ನೆ ಕೇಳಿದಾಗ, ಇಲ್ಲ ನನಗೆ ಇಷ್ಟೇ ಸಾಕು ಬಿಡು, ಹೋಮ್ವರ್ಕ್ ಅಷ್ಟೇ ತಾನೇ ಕೊಟ್ಟಿರೋದು, ನೀನು ಇಷ್ಟೇ ಮಾಡ್ಕೊಂಡು ಹೋಗೋ, ಅದು ಬೇರೆಯವ್ರ ಹತ್ರ ಹೇಳಿಸ್ಕೊಂಡಾಗ ಅದಕ್ಕಲ್ಲಿ ಒಂಥರ ಬ್ಲಾಕೇಜ್ ನಾವೇ ಕ್ರಿಯೇಟ್ ಮಾಡ್ತಾ ಇರೋದು. ಸೊ ನಮಗೆ ಪರಿಪೂರ್ಣ ಮಾಹಿತಿ ನಮ್ಮಲ್ಲಿದ್ದಾಗ ನಾವು ಅದನ್ನು ಹಂಚ್ಬೋದು, ತುಂಬ ಖುಷಿಯಿಂದ ಹಂಚ್ಬೋದು. ಇಲ್ಲಾಂದರೆ ನಮಗೆ ಅದು ಒಂಥರ ಇರುತ್ತೆ, ಏನಪ್ಪ ಅಂತ. ಸೊ ಅಲ್ಲಿ ಆಫ್ ನಾಲೆಡ್ಜು. ನೀವು ಈ ಪೇರೆಂಟ್ಸ್ಗಳಿಗೆ ಕೌನ್ಸಿಲಿಂಗ್ ಮಾಡೋದು ಅಥವಾ ಕೌನ್ಸಿಲ್ ಕೊಡೋದು ಆ ಥರ ಏನಾದರೂ ಮಾಡ್ತೀರಾ, ಹೇಗೆ? ಹೌದು ಸರ್, ನಾನು ಇವಾಗ ಕೋವಿಡ್ ಟೈಮಲ್ಲೆಲ್ಲ ನಾನು ಪೇರೆಂಟ್ಸ್ಗೆ ತುಂಬ ಕನೆಕ್ಟ್ ಆಗಿದ್ದೀನಿ. ಮತ್ತೆ ಅವರು ಓವರ್ಕಮ್ ಆಗಿದ್ದಾರೆ. ಅದರಿಂದ ಸುಮಾರು ಜನ ಅದು ಫೀಡ್ಬ್ಯಾಕ್ ಹೇಳ್ತಾರೆ, ಕೆಲವರು ಮುಜುಗರ ಪಡ್ಕೊಳ್ತಾರೆ. ಬಟ್ ನನಗೆ ಅದು ಗೊತ್ತಾಗುತ್ತೆ, ಲೈಕ್ ಪಾಸಿಟಿವ್ ರೆಸ್ಪಾನ್ಸ್. ಹೇಗೆ ನಿಮ್ಮನ್ನ ಆನ್ಲೈನಲ್ಲಿ ಕಾಂಟ್ಯಾಕ್ಟ್ ಆಗಬೇಕಾ? ನಿಮ್ಮ ನಂಬರನ್ನು ಕೊಟ್ಟರೆ ನಾನು ಡಿಸ್ಪ್ಲೇ ಮಾಡಿರ್ತೀನಿ. ಸೊ ಯಾರಾದರೂ ಪೇರೆಂಟ್ಸ್ಗಳು ಏನಾದ್ರು ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಲ್ವಾ? ಖಂಡಿತ ಖಂಡಿತ. ಓಕೆ, ಈಗ ನಾನು ಸುಮಾರು ಕಡೆ ಓದಿದ್ದೆ, ಇನ್ನರ್ ಚೈಲ್ಡ್ ಟ್ರೋಮಾ ಅಂತ ಒಂದಿದೆಯಂತೆ. ಅದು ಮಕ್ಕಳಿಗೆ ಯಾಕಾಗುತ್ತೆ ಅನ್ನೋದ್ರ ಬಗ್ಗೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ. ನಿಮ್ಗೆ ಅದ್ರ ಬಗ್ಗೆ ಗೊತ್ತಾ? ಅದು ಏನದು ಇನ್ನರ್ ಚೈಲ್ಡ್ ಟ್ರೋಮಾ ಅಂತ ಹೇಳಿದ್ರೆ ಏನು? ಹೌದು ಸರ್, ಇವಾಗ
ಅಗೇನ್ ನಾನು ಹೇಳ್ದಾಗೆ ಮಾತು ಮ್ಯಾಜಿಕ್ ಅಂದರೆ ವರ್ಡ್ಸ್ ಆರ್ ಮ್ಯಾಜಿಕ್ ಅಂತ ಅದು ತುಂಬ ಅಥವಾ ಕೋಟ್ ಅದು ತುಂಬ ಏನೋ ಕ್ಯಾಚಿ ಅಥವಾ ಅದಕ್ಕೆ ಶಕ್ತಿ ಇದೆ. ಸೊ ನಾವಿವಾಗ ಕೆಲವು ಒಂದು ಕಮ್ಯುನಿಟಿಲಿ ಮರಗಳನ್ನ ಕಡಿಯೋದಿಲ್ಲ, ಅವರು ಮರಗಳನ್ನ ಹಾಮ್ ಮಾಡಲ್ಲ, ಯಾಕೆಂದರೆ ಅದಕ್ಕೆ ಜೀವ ಇದೆ ಅಂತ. ಅಲ್ಲಿ ಏನು ಮಾಡ್ತಾರೆ, ಅಪ್ಪಿಕೋ ಚಳುವಳಿ ನಾವು ಗಾಂಧಿ ತಾತದಿಂದ ಕಲ್ತಿರೋದ್ರಿಂದ, ಸೊ ಈ ಒಂದು ಸಮುದಾಯ ಜನರು ಆ ಮರನ ಹಗ್ ಮಾಡ್ತಾರೆ, ಎಲ್ಲರೂ ಹಗ್ ಮಾಡಿ ಅದಕ್ಕೆ ಒಂದು ಪ್ರಾರ್ಥನೆ ಮಾಡಿದಾಗ ಆ ಮರ ಅದಕ್ಕದೇ ನಾಶ ಆಗಿ ಬಿದೋಗತ್ತೆ. ಸೊ ನಮ್ಮ ಮಾತಿಗೆ ಅಷ್ಟು ಶಕ್ತಿ ಇದ್ದಾಗ ಮರಕ್ಕೆ ಕನೆಕ್ಟ್ ಆಗ್ಬೋದು, ನಾವು ಪರಿಸರಕ್ಕೆ ನಾವು ಕನೆಕ್ಟ್ ಆಗ್ತಾ ಇದ್ದೀವಿ ಆ ಶಕ್ತಿ ಇದ್ದಾಗ. ಸೊ ಇಲ್ಲಿ ನಾವು ಅಡಾಪ್ಟ್ ಮಾಡ್ಕೊಂಡ್ರೆ ಅದನ್ನ ಇವಾಗ ನಾವೇನೋ ಒಂದು ಹೇಳ್ಬಿಟ್ಟಿರ್ತೀವಿ ಮಗುಗೆ, ನಿನ್ ಕಾಲ ಆಗಲ್ಲ ಬಿಡು, ಅದು ತುಂಬ ಭಾರ ಇದೆ, ನಾನು ಎತ್ತುತ್ತೀನಿ ಅಂತ ಏನೋ ಒಂದು ಹೇಳಿರ್ತೀವಿ. ಬಟ್ ಅವನಿಗೆ ನಾವು ವೇ ಅಲ್ಲಿ ಹೇಳಿರೋದು ಅವರಿಗೆ ಇದಾಗಿರುತ್ತೆ, ಯಾಕೆ ನಂಗೆ ಹಂಗೆ ಹೇಳಿದ್ರು, ನಾನು ಅದನ್ನು ಸರಿಸ್ತಾ ಇದ್ನಲ್ಲ ಅನ್ನೋ ಒಂದು ಎಕ್ಸಾಂಪಲ್ ಕೊಟ್ರೆ ಸೊ ಅದೇ ಒಂದು ಟ್ರೋಮಾ ಆಗಿ ಕನ್ವರ್ಟ್ ಆಗುತ್ತೆ. ಅಥವಾ ಎಕ್ಸಾಂಪಲ್ ಸ್ಕೂಲಲ್ಲಿ ನಾವು ಮಾತಾಡೋದಾದ್ರೆ, ಸ್ಕೂಲಲ್ಲಿ ತುಂಬ ಟೀಚರ್ಸು ಅವರಿಗೆ ಕನ್ವೆ ಮಾಡೋದು ನೆಗೆಟಿವ್ ಆಗಿ ಮಾಡ್ತಾರೆ. ಸೊ ಅದನ್ನ ಪಾಸಿಟಿವ್ ಆಗಿ ಹೇಳ್ಬೋದಲ್ಲ, ಯು ಕ್ಯಾನ್ ಡೂ ಇಟ್ ಆರ್ ಯು ಕ್ಯಾನ್ ಟೇಕ್ ಅ ಬ್ರೇಕ್ ಆ ಥರ ಹೇಳ್ಬೋದು ಅವರು. ಅವಾಗ ಅವರಿಗೆ ಮತ್ತೆ ಅದು ಬರೋಕ್ಕೆ ಏನು ಶಕ್ತಿ ಸಿಗತ್ತೆ. ನಾವು ಅಲ್ಲೇ ಅವರನ್ನ ಕುಗ್ಗಿಸ್ಬಿಟ್ರೆ ಅದು ಮನಸ್ಸಲ್ಲಿ ಅಥವಾ ಆ ಮಾತುಗಳಿಂದನೇ ಗೊಂದಲ ಆಗಿ ಇನ್ನರ್ ಚೈಲ್ಡ್ ಟ್ರೋಮಾನ ಕ್ರಿಯೇಟ್ ಮಾಡುತ್ತೆ ಸರ್. ಇದ್ರ ಬಗ್ಗೆ ತುಂಬ ಕೇರ್ಫುಲ್ ಆಗಿರಬೇಕು ಪೇರೆಂಟ್ಸ್ ಆದವರು. ಅಂದರೆ ಆದಷ್ಟು ನೆಗೆಟಿವಿಂದ ದೂರ ಇರಬೇಕು. ಈಗ ನಮ್ಮ ಕಾಲಕ್ಕೆ ಅಥವಾ ನಮ್ಮ ಪೂರ್ವಜರ ಕಾಲಕ್ಕೆ ಏನೇ ಬಂದಿರ್ಬೋದು, ಮನಸ್ತಾಪಗಳು, ನೆಗೆಟಿವ್ ಅಥವಾ ಬೇರೆ ಏನೇನೋ ಬಂದಿರ್ಬೋದು, ಆದರೆ ಅದನ್ನು ಮಕ್ಕಳ ಹತ್ರಕ್ಕೆ ತರೋದು, ಮಕ್ಕಳಿಗೂ ಕೂಡ ಅದನ್ನೇ ಕಂಟಿನ್ಯೂ ಮಾಡಿ 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 ಹೇಳೋದು, ಇದೆಲ್ಲ ಫ್ಯೂಚರನ್ನು ಕೂಡ ಹಾಳು ಮಾಡ್ದಂಗೆ, ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಹಾಳು ಮಾಡ್ದಂಗೆ ಅಂತ ನಾನು ಅಂದ್ಕೊತೀನಿ. ಇದ್ರ ಬಗ್ಗೆ ನಾನು ಕೂಡ ಯಾವಾಗಲೂ ಹಾಗೆ ಅಂದ್ಕೊತೀನಿ. ಯಾವತ್ತೂ ನಮ್ಮ ಮಕ್ಕಳಿಗೆ ಕೆಲವೊಂದು ಕೆಟ್ಟ ವಿಚಾರಗಳು ಗೊತ್ತಾಗದೇ ಇರೋ ಥರನೇ ಬೆಳೆಸಿದ್ರೆ ಬಹುಶಃ ದೇಶವನ್ನು ಕೂಡ ತುಂಬ ಸುಭದ್ರವಾಗಿ ಕಟ್ಟದಂಗೆ ನಾನು ಯಾವಾಗಲೂ ಥಿಂಕ್ ಮಾಡ್ತೀನಿ. ಅದನ್ನು ಎಲ್ಲರೂ ಕೂಡ ಅಡಾಪ್ಟ್ ಮಾಡಿಕೊಳ್ಳಿ. ಇನ್ನೊಂದು ಜಾಸ್ತಿ ಇತ್ತೀಚೆಗೆ ನಾನು ಅಬ್ಸರ್ವ್ ಮಾಡಿದ್ದು, ಮಕ್ಕಳಿಗೆ ಓದೋದೇ ಒಂಥರ ಬೋರ್ ಆಗ್ತಾ ಇದೆ. ಸೊ ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಬೇರೆ ವಿಚಾರದಲ್ಲಿ ಆಸಕ್ತಿ ಇದ್ದರೂ ಕೂಡ ಓದೋದೊಂದು ಬೋರಿಂಗ್ ಪಾಯಿಂಟ್ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಯಾಕೆ ಇದಾಗ್ತಿರ್ಬೋದು ಸ್ಟೂಡೆಂಟ್ಸ್ಗೆ? ಸರ್, ಓದೋದನ್ನ ತುಂಬ ಎಂಜಾಯ್ ಮಾಡಬೇಕು ಸರ್. ಅವಾಗ ಬೋರ್ ಆಗಲಿ ಅಥವಾ ಕಷ್ಟ ಆಗಲಿ ಆಗೋದಿಲ್ಲ. ಇವಾಗ ಏನಾದರೂ ಇವಾಗ ನನಗೆ ಕುಂಟೆಪಿಲಿ ಆಡೋದು ಅಥವಾ ಸ್ಕಿಪ್ಪಿಂಗ್ ಆಡೋದು ನನಗೆ ಬೋರ್ ಆಗಲ್ಲ, ಯಾಕೆಂದರೆ ನಾವು ಅಲ್ಲಿ ನಮ್ಮನ್ನು ತೊಡಗಿಸ್ಕೊಂಡಿರ್ತೀವಿ, ನಾವು ಅದನ್ನ ಎಂಜಾಯ್ ಮಾಡ್ತಿರ್ತೀವಿ ಅದನ್ನು. ಸೊ ಓದನ್ನ ಯಾಕೆ ಎಂಜಾಯ್ ಮಾಡಲ್ಲ ಮಕ್ಕಳು? ಅದನ್ನ ಏನೋ ಒಂಥರ ದೊಡ್ಡ ಹೊರೆ ಥರ, ಬ್ಯಾರಿಯರ್ ಥರ ಮಾಡ್ಕೊಂಡು ಬಿಟ್ಟಿರ್ತಾರೆ. ಸೊ ಅದನ್ನು ಅವರು ಬಿಡಬೇಕು. ಅದನ್ನು ಇವಾಗ ಅದನ್ನು ಬಿಡೋಕ್ಕೆ ನಾವು ಅವರಿಗೆ ಮನೇಲಿ ಯಾವ್ಯಾವ ಥರ ಬುಕ್ಸ್ ತರಬೇಕಂದ್ರೆ, ಬರೀ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡು ಬುಕ್ಸ್ನ ತಂದಿಡೋದಲ್ಲ, ಅವರಿಗೆ ಕಲರ್ಸು, ವರ್ಡ್ಸು ಮತ್ತು ಸ್ಟೋರಿ ಬುಕ್ಸು ಆ ಥರ ನಾವು ತೊಗೊಂಡು ಬಂದು ಮನೇಲಿ ಇದು ಮಾಡಿದಾಗ ಅವಾಗ ಅವರಿಗೆ ಓದೋದು ತುಂಬ ಈಸಿ ಆಗುತ್ತೆ. ಅವಾಗ ಈ ಪಠ್ಯ ಪುಸ್ತಕಗಳೆಲ್ಲ ಅವ್ರಿಗೆ ಏನು ಅನ್ಸೋದೇ ಇಲ್ಲ. ಓದೋದು ಒಂದು ಮ್ಯಾಜಿಕ್ ಹಾಗಾದ್ರೆ? ಹೌದು ಸರ್, ಖಂಡಿತ. ಓದೋದು ಆ ಕಲೆನ ಬೆಳೆಸ್ಕೊಳ್ಬೇಕು. ಇವಾಗ ನಾವು ಇಲ್ಲಿಂದ ಮೆಟ್ರೋದಲ್ಲಿ ನಾವು ಹೋಗ್ತೀವಿ ಅಥವಾ ಟ್ರೈನಲ್ಲಿ ಹೋಗ್ತೀವಿ, ಸೊ ಅವಾಗ ಮಕ್ಕಳಿಗೆ ಎಷ್ಟೊತ್ತು ಅಂತ ಅವರು ವಿಂಡೋ ವಾಚ್ ಮಾಡ್ತಾರೆ. ಸೊ ಅದೇ ಈ ಆಕ್ಟಿವಿಟೀಸ್ ಬುಕ್ಸು ಅಥವಾ ಈ ಥರ ಸುಡುಕು ಮತ್ತೆ ಕ್ರಾಸ್ ವರ್ಡ್ಸು ಇದನ್ನೆಲ್ಲ ನಾವು ಅವರಿಗೆ ಮನೇಲಿ ಹೇಳ್ಕೊಟ್ಟಾಗ ಟ್ರಾವೆಲಿಂಗ್ ನಮಗೂ ಕಷ್ಟ ಆಗಲ್ಲ, ಮಕ್ಳಿಗೂ ಬೋರ್ ಆಗಲ್ಲ. ದೇ ಕ್ಯಾನ್ ಈಸಿಲಿ ಹ್ಯಾಪಿಲಿ ಕಲ್ತಿರ್ತಾರೆ. ಮತ್ತೆ ಇವಾಗ ಜೂನಲ್ಲಿ ಸ್ಕೂಲ್ ಎಲ್ಲ ಸ್ಟಾರ್ಟ್ ಆದಾಗ ಅವರೇ ಕೇಳ್ತಾರೆ ಲೈಬ್ರರಿಗೆ ಹೋಗಿ ಯಾವ ಬುಕ್ಸ್ ತಗೊಳ್ಳಿ ಅಂತ. ಯಾಕೆಂದ್ರೆ ಅವರು ಇಲ್ಲಿ ನಾವು ಹಾಲಿಡೇಸಲ್ಲಿ ನಾವು ಅವ್ರಿಗೆ ಯಾವ ಥರ ಪ್ರಿಪೇರ್ ಮಾಡಿದಾಗ ಸ್ಕೂಲಲ್ಲಿ ಅವರು ಹೈಪರ್ ಆಕ್ಟಿವ್ ಆಗಿ ಬುಕ್ಸ್ಗಳು ಬೇಕು ಅಂತ. ಆಮೇಲೆ ಟಾಯ್ಸ್ನ ಕೇಳಲ್ಲ ಸರ್, ಅವರು ಬುಕ್ಸ್ನ ಕೇಳ್ತಾರೆ. ಎಸ್ ಈಗ ನಾವು ಪ್ರಾರಂಭದಲ್ಲಿ ಹೇಳ್ದಂಗೆ ಮಕ್ಕಳಿಗೆ ಟ್ಯೂಷನ್ ಕೂಡ ಒಂದು ಹೊರೆ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಸೊ ಇವತ್ತಿನ ದಿನದಲ್ಲಿ 8 ಅವರೋ 6 ಅವರೋ ಮಕ್ಕಳು ಶಾಲೆಗೆ ಹೋಗ್ತಾರೆ. ಸೊ ಅದಾದಮೇಲೆ ಮತ್ತೆ 2 ಅವರ್ ಟ್ಯೂಷನಿಗೆ ಅಂತ ಹೋಗ್ತಾ ಇದ್ದಾರೆ. ಅದೇ ಭಾರವಾದ ಬ್ಯಾಗ್ಗಳನ್ನ ಹಾಕ್ಕೊಂಡು, ಭಾರವಾದ ಮನಸ್ಸನ್ನು ಹೊತ್ಕೊಂಡು, ಪೇರೆಂಟ್ಸ್ಗಳ ಒಂದು ತೂಕಕ್ಕೋ ಅಥವಾ ಪೇರೆಂಟ್ಸ್ಗಳ ಒತ್ತಾಯಕ್ಕೋ ಮಕ್ಕಳು ಟ್ಯೂಷನಿಗೆ ಹೋಗ್ತಿದ್ದಾರೆ. ಅಗೈನ್ ಮನೆಯಲ್ಲಿ ಇರೋದಿಲ್ಲ, ಹೋಮ್ ವರ್ಕ್ ಕೂಡ ಅವರು ಟ್ಯೂಷನಲ್ಲೇ ಹೋಗಿ ಮಾಡ್ತಾ ಇದ್ದಾರೆ. ನಾನು ಹೇಳೋದು, ಮಕ್ಕಳಿಗೆ ಟ್ಯೂಷನ್ ತುಂಬ ರಿಕ್ವೈರ್ಮೆಂಟ್ ಇದೆಯಾ ಅಂತ.
ನನಗೆ ಇದು ಒಂದು ಡೌಟ್ ಇದೆ ನನಗೆ, ಹಾಗಾಗಿ ನಿಮ್ಗೆ ಕೇಳ್ತಾ ಇದ್ದೀನಿ. ತುಂಬ ರಿಕ್ವೈರ್ ಇದೆಯಾ ಮೇಡಮ್ ಇದು? ಸರ್ ಟ್ಯೂಷನ್ಸ್ ಸೆಲೆಕ್ಟ್ ಮಾಡೋದು ತುಂಬ ಟ್ರಿಕಿ ಜಾಬ್ ಅಂತ ಹೇಳ್ಬೋದು. ಯಾಕೆಂದರೆ ಇವಾಗ ಎಲ್ಲ ಟ್ಯೂಷನ್ಸು ಸ್ಟಾರ್ಟ್ ಮಾಡಿರ್ತಾರೆ, ಹೋಮ್ವರ್ಕ್ಸ್ ಮಾಡಿಬಿಟ್ಟು ಕಳಿಸ್ಬಿಡ್ತಾರೆ. ಸೊ ನಮಗೆ ಏನೂ ರಿಸಲ್ಟ್ ಬರ್ತಿಲ್ಲ ಅಂತ ಆಮೇಲೆ ಬ್ಲೇಮ್ ಮಾಡ್ತಾರೆ. ಸೊ ಟ್ಯೂಷನ್ಗೆ ಹೋಮ್ವರ್ಕ್ ಮಾಡೋಕ್ಕೆ ಹೋಗ್ಬೇಕಾ? ಇಲ್ಲ, ಇವಾಗ 8 ಅವರು ಶಾಲೆಯಲ್ಲಿ ಅವರು ಕಳೆದಿರ್ತಾರೆ, 8 ಅವರು. ಇಲ್ಲಿ ಟ್ಯೂಷನಲ್ಲಿ 2 hours. ಸೊ 8 hour ಅಲ್ಲಿ ಕಲಿದೇ ಇರೋದು 2 ಅವರಲ್ಲಿ ಇಲ್ಲಿ ಹೊಸಾದನ್ನ ಕಲಿಬೇಕು. ಅಲ್ಲಿ ಏನಿದೆ ಡೌಟು ಇಲ್ಲಿ ಬಂದು ಇದು ಮಾಡೋದು. ಸೊ ಆ 8 hourನ ಇವರು ಕೂಡ ಮಾಡೋಕ್ಕಾಗಲ್ಲ, ಅದನ್ನ ಓವರ್ಕಮ್ ಮಾಡೋಕ್ಕಾಗಲ್ಲ ಅಥವಾ ಅವರು ಇದು ಮಾಡೋಕ್ಕಾಗಲ್ಲ. ಅಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಇವರು ಹೆಲ್ಪ್ ಮಾಡ್ಬೋದು, ಪ್ರೋಗ್ರೆಸ್ ಹೆಲ್ಪ್ ಮಾಡಲಿಕ್ಕೆ. ಸೊ ಇವರು ಹೆಂಗಿದ್ರು ನಾನು ಅಲ್ಲಿ ಹೋಗ್ತಿದ್ದೀನಿ ಅಂತ ಅಡ್ವಾಂಟೇಜ್ ತಗೊಳ್ಬಾರ್ದು. ಟ್ಯೂಷನ್ಸ್ನ ಹೋಗಿ ಅಥವಾ ಹೋಗ್ದಲೇ ಇರಲಿ, ಅದು ನಿಮ್ಮ ಇದಾಗತ್ತೆ. ಯಾಕೆಂದರೆ ಟ್ಯೂಷನಿಗೆ ಹೋಗಿ ನೀವು ಯಾವ ಥರ ಯುಟಿಲೈಸ್ ಮಾಡ್ಕೊಳ್ತಿದ್ದೀರಾ ಅದು ತುಂಬ ಇಂಪಾರ್ಟೆಂಟು. ನೀವು ಹೋಮ್ವರ್ಕ್ ಮಾಡೋಕ್ಕೆ ಟ್ಯೂಷನ್ಗೆ ಹೋಗ್ತಿದ್ದೀನಿ ಅಂದರೆ ಇಟ್ ಈಸ್ ಟೋಟಲಿ ರಾಂಗ್. ಒಂದು ಯಾವುದೋ ಒಂದು ಆರ್ಟಿಕಲ್ಲೋ ಏನರಲ್ಲೋ ಒಂದು ಕೇಳಿದ್ದೆ, ಓದಿದ ನೆನಪು, ಡಿಗ್ರಿ ಬೇಕೇ ಬೇಕು ಅನ್ನೋ ಥರ ಇಲ್ಲ ಅಂತೆ ಇವತ್ತು. ಅಂದರೆ ಫ್ಯೂಚರು ಮಕ್ಕಳು ಓದಬೇಕು ಅಥವಾ ಡಿಗ್ರಿ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಆ ಪದವಿ ಪಡ್ಕೋಬೇಕು, ಈ ಪದವಿ ಪಡ್ಕೋಬೇಕು ಅನ್ನೋದು ಇರೋದಿಲ್ಲ ಫ್ಯೂಚರಲ್ಲಿ ಅಂತ ಹೇಳ್ತಾ ಇದ್ರು. ಯಾಕಂದರೆ ಎಲ್ಲ AI ಆಗ್ತಾ ಇದೆ ಅಥವಾ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗ್ತಾ ಇದೆ ಅಂತ. ಇದು ನಿಜಾನಾ ಮೇಡಮ್? ಹೌದಾ ಇದು? ಹೌದು ಸರ್. ಲೈಕ್ ಏನಂದ್ರೆ ಇವಾಗ ನಮ್ಗೆ ಗೊತ್ತಿಲ್ದಲ್ಲೋ ನಮ್ಮ ಜೀವನ ಶೈಲಿಲಿ ನಾವು ಆಲ್ರೆಡಿ ಅಡಾಪ್ಟ್ ಮಾಡ್ಕೊಂಡ್ ಬಿಟ್ಟಿರ್ತೀವಿ ಈ AI-ನ. ಅದ್ ನಾವು ಬೇಕಂತಾನೆ ಅಲ್ಲ, ಅದಾಗೆ ಅದು ಬಂದಿರತ್ತೆ. ಸೊ ಇದನ್ನೆಲ್ಲ ನಮ್ಮ ಜಗ್ಗೇಶ್ ಸರ್ ಅಥವಾ ನಮ್ಮ ಉಪೇಂದ್ರ ಸರ್ ಮೂವೀಸ್ ಅಲ್ಲಿ ಆಲ್ರೆಡಿ ಹೇಳಿದ್ದಾರೆ, ಇದು ಹಾಲಿವುಡ್ ಅಲ್ಲಿ ಅನ್ನೋ ಮೂವಿಲಿ. ಸೊ ನಾವು ಈ ಡಿಗ್ರಿ ಇನ್ನ 10 ವರ್ಷ 15 ವರ್ಷದಲ್ಲಿ ಈ ಡಿಗ್ರಿಗಳಿಗೆ ಎಷ್ಟು ಬೆಲೆ ಇರುತ್ತೆ ಅನ್ನೋದು AI ಉತ್ತರ ಕೊಡ್ತಾ ಇದೆ ಇವಾಗ. ಮತ್ತೆ ಏನಂದ್ರೆ ಹೋಮ್ ಸ್ಕೂಲ್ಸ್ ಅಂತ ಕಾನ್ಸೆಪ್ಟ್ ಆಲ್ರೆಡಿ ಅಡಾಪ್ಟ್ ಆಗಿದೆ. ಸೊ ಇವಾಗ ಆಲ್ರೆಡಿ ಮಕ್ಳುಗಳು ಹೋಮ್ ಸ್ಕೂಲ್ನ ದಲ್ಲಿ ಕಲಿತಾ ಇದ್ದಾರೆ. ಅಂದ್ರೆ ಮನೆಯಲ್ಲೇ ಇದ್ದು ಓದೋದು. ಹೌದು, ಶಾಲೆಗೆ ಹೋಗ್ಲೇಬೇಕು ಅಂತ ಇಲ್ಲ. ಸೊ ಇವಾಗ ಬೇರೆ ರಾಜ್ಯಗಳಲ್ಲಿ 5ನೇ ವಯಸ್ಸು ಅಥವಾ 5ನೇ ಕ್ಲಾಸ್ ಅಲ್ಲಿ ಇರೋ ಮಕ್ಳುಗಳು, ಗುಜರಾತ್ ಅಲ್ಲೇ ಒಂದು ಇದಿದೆ, ಲ್ಯಾಬ್ರೋಟರಿ ಇದೆ. ಸೊ ಅವರಿಗೆ 13 ವಯಸ್ಸಿರೋ ಮಕ್ಳುಗಳು ಸಾಫ್ಟ್ವೇರ್ನ ಆಲ್ರೆಡಿ ಡೆವಲಪ್ ಮಾಡಿ ಬೇರೆ ಒಂದು ಆರ್ಗನೈಸೇಷನ್ಗೆ ಕೊಡ್ತಾ ಇದ್ದಾರೆ. ಸೊ ಅಷ್ಟು ರ್ಯಾಂಡಮ್ ಆಗಿ AI ನಮ್ಮನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡಿದೆ. ಸೊ ಈ ಡಿಗ್ರಿ ಅವಶ್ಯಕತೆ ಇದೆಯಾ ಅನ್ನೋದಕ್ಕೆ, ಏನಕ್ಕೆ ಅವಶ್ಯಕತೆ ಇದೆ, ಏನಕ್ಕೆ ಓದಬೇಕು ಅನ್ನೋದಂದ್ರೆ ಆ ಟೆಕ್ನಾಲಜಿ ನಮಗೆ ಗೊತ್ತಿರಬೇಕಲ್ಲ, ವರ್ಷನ್ಸು ಅಪ್ಡೇಟ್ಸು ಮತ್ತೆ ಇದಕ್ಕೋಸ್ಕರ ಓದಬೇಕು. ಬಿಟ್ರೆ ಇದು ಆಕ್ಚುಲಿ AI ಯುಗ ಅಂತಾನೆ ಹೇಳ್ಬೋದು. ಅಂದ್ರೆ ಅದೊಂದು ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ, ಅಥವಾ ಏನಾದ್ರೂ ಈಗ ಒಂದು ಇಂಗ್ಲಿಷಲ್ಲಿ ಬರೆದ್ರೆ ಅದನ್ನ ನೀಟಾಗಿ ಬರೆದು ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ AI ಬೇಕು ಅಲ್ವಾ? ಈಗ AI ಒಂದು ವಿಡಿಯೋ ಕೊಡಬೇಕು ಅಂತ ಹೇಳಿದ್ರೆ ಅದು ನೀಟಾಗಿ ನಾವು ಪ್ರೆಸೆಂಟ್ ಮಾಡ್ಬೇಕು, ಅದಕ್ಕೆ ಹೀಗೀಗೆ ಬರಬೇಕು ಅಂತ. ಆ ಒಂದು ನಾಲೆಜಿಗೋಸ್ಕರ ನಮ್ಗೊಂದು ಎಜುಕೇಶನ್ ಬೇಕು. ಅದರ್ವೈಸ್ ಯಾವ ಡಿಗ್ರಿ ಇಲ್ಲದೆ ಇದ್ರೂ ಬದುಕಬಹುದು ಅಂತ ನೀವು ಹೇಳ್ತಿದ್ದೀರ. ಸೊ ನೋಡಿ, ಎಜುಕೇಶನ್ ಅನ್ನೋದು ಎಷ್ಟು ದೊಡ್ಡ ಮಟ್ಟಿಗೆ ಹೈಪ್ ಆಗ್ತಾ ಇದೆ. ನನ್ನ ಪ್ರಕಾರ ಅದು ಹಾಗೆ ಡೌನ್ ಕೂಡ ಆಗಬಹುದೇನೋ ಮುಂದಿನ ಜನ್ರೇಷನ್. ಯಾಕಂದರೆ ನಾವು ಈಗಾಗಲೇ AI ಟೆಕ್ನಾಲಜಿಗಳನ್ನು ನಾವು ಈಗ ನೋಡಿ, ಒಂದು ಮಹಾಭಾರತ ಅನ್ನುವಂಥ ಒಂದು ಸ್ಟೋರಿನೇ ರೀಕ್ರಿಯೇಟ್ ಮಾಡಿದ್ದಾರೆ AI-ಇಂದ. ಈಗ ಹೇಗಿದೆ ಅಂತ ಹೇಳಿದ್ರೆ, ಇನ್ ಫ್ಯೂಚರಲ್ಲಿ ಸಿನಿಮಾಗಳು ಬಂದರೆ ಅದಕ್ಕೆ ಹೀರೋಯಿನ್ನೇ ಬೇಡ, ಎಲ್ಲ AI-ಯಲ್ಲೇ ಹೀರೋಯಿನ್ಸನ್ನು ತಗೊಳ್ಳುವಂಥ ಕೆಪಾಸಿಟಿಗಳು ಈಗ ಬರ್ತಾ ಇದೆ. ಅದಕ್ಕೆ ಆಲ್ರೆಡಿ ತುಂಬ ರಿಸರ್ಚ್ಗಳು ನಡೀತಾ ಇದೆ. ಬಹುಶಃ 2025ರಲ್ಲೇ ಹಿಂಗಿದೆ, 2035ಕ್ಕೆ ಅದು ಹೆಂಗೆ ಹೋಗುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ನಾವೆಲ್ಲ ಮಕ್ಕಳಿಗೆ ಒಂದು ಟ್ಯೂಷನ್ನಿಗೆ ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ರು ಅದು ಪ್ರಾಪರ್ ಆಗಿದೆಯಾ, ಅಥವಾ ಮಕ್ಕಳಿಗೆ ಒಂದು ಎಜುಕೇಷನ್ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರು ಅವರಿಗೆ ಅದ್ರ ಬಗ್ಗೆ ಒಂದಿಷ್ಟು ಮುಂದೆ ಹಿಂಗಾಗ್ಬೋದು, ಹಿಂಗಾಗತ್ತೆ, ಹಿಂಗಾಗಬೇಕು ನಾನು ಅನ್ನೋಂಥ ಇಂಟೆನ್ಷನ್ ಇದೆಯಾ, ಇದನ್ನೆಲ್ಲ ತಿಳ್ಕೊಬೇಕು ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಈ ನೆಲೆಯಲ್ಲಿ ಹೇಮಲತಾ ಅವರು ನನ್ನ ಜೊತೆಗೆ ಸುಮಾರು ವಿಚಾರಗಳನ್ನು ಸುಮಾರು ದಿನಗಳಿಂದ ಡಿಸ್ಕಷನ್ ಮಾಡ್ತಾಯಿದ್ರು. ಬನ್ನಿ ಮೇಡಮ್, ಒಂದ್ಸಲ ಪಾಡ್ಕಾಸ್ಟಲ್ಲಿ ಮಾತಾಡೋಣ ನಾವು ಇದ್ರ ಬಗ್ಗೆ. ನಾವು ಓದೋದು ಎಷ್ಟು ಮುಖ್ಯ, ಓದೋದೊಂದು ಮ್ಯಾಜಿಕಾ, ಓದೋದು ಮಕ್ಕಳಿಗೆ ಯಾಕೆ ಬೋರ್ ಆಗ್ತಾ ಇದೆ, ಇದೆಲ್ಲದ್ರ ಬಗ್ಗೆ ಮಾತಾಡೋಣ ಅಂತ ಹೇಳಿದೆ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆದರು. ಮೇಡಮ್, ನೀವು
ಸುಮಾರು ದೂರ ಆಗುತ್ತೆ ನಮ್ಮ ಸ್ಟುಡಿಯೋಗೆ, ಆದರೂ ಅಷ್ಟು ದೂರದಿಂದ ಇಲ್ಲಿವರೆಗೆ ಬಂದು ನಮ್ಮ ಕಾರ್ಯಕ್ರಮ ಜಾಯ್ನ್ ಆಗಿದ್ದಕ್ಕೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಸೊ ನಾನು ಹೇಮಲತಾ SK ಅವರ ಕಾಂಟ್ಯಾಕ್ಟ್ ನಂಬರನ್ನು ಅವರ ನೇಮ್ ಮುಂದೆ ಡಿಸ್ಪ್ಲೇ ಮಾಡಿರ್ತೀನಿ. ಯಾರಿಗಾದರೂ ತಮ್ಮ ಮಕ್ಕಳಿಗೆ ಈ ಥರ ಸಮಸ್ಯೆಗಳಾಗ್ತಾ ಇದೆ, ಅಥವಾ ನನ್ನ ಮಗುವನ್ನ ಇನ್ನೂ ಯಾವ ರೀತಿ ನಾನು ಡೆವಲಪ್ ಮಾಡಬಹುದು, ನಾನು ಈ ಥರ ಒಂದು ಎಜುಕೇಷನ್ ಕೊಡಿಸ್ತಾ ಇದ್ದೀನಿ, ಈ ಥರ ಒಂದು ಟ್ಯೂಷನ್ ಕೊಡ್ತಾ ಇದ್ದೀನಿ, ಇದರಲ್ಲಿ ಏನಾದರೂ ಡೌಟ್ಸ್ಗಳು ಇದ್ದರೆ ಖಂಡಿತವಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇದನ್ನು ಬಿಟ್ಟು ಬೇರೆ ವಿಚಾರಗಳಲ್ಲೂ ಕೂಡ ಅವರು ಇದ್ದಾರೆ. ಸೊ ಮುಂದಿನ ಸೆಷನಲ್ಲಿ ನಾನು ಅವ್ರ ಜೊತೆ ಇನ್ನೂ ಸಾಕಷ್ಟು ಮಾತಾಡ್ತೀನಿ. ನೀವೇನಾದರೂ ಹೆಗ್ಗದ್ದೆ ಸ್ಟುಡಿಯೋನ ಮೊದಲ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ 3 ಕಡೆನೂ ನಮ್ಮ ವಾಹಿನಿ ನಿಮಗೆ ಲಭ್ಯ ಇರುತ್ತೆ. ಇದು ಈ ಹೊತ್ತಿನ ವಿಶೇಷ. ಸೊ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ನೋಡ್ತಾ ಇರಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್.